ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಕಾಲೇಜಿಂದ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಮಾರ್ನಿಂಗ್ ರೆಡಿ ಆಗಿ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ವೇರಿಂಗ್ ಹೆಲ್ಮೆಟ್ ಇಸ್ ಮಸ್ಟ್. ಸೊ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋದೆ. ನನ್ನ ಹತ್ರ ಮೆಟ್ರೋ ಆ್ಯಪ್ ಇರೋದ್ರಿಂದ ಅದರಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಮೆಟ್ರೋಲ್ ಟ್ರಾವೆಲ್ ಮಾಡಿಕೊಂಡು ಕಾಲೇಜ್ ಹತ್ರ ಕೂಡ ನಾನು ಆಲ್ರೆಡಿ ಹೋದೆ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ನಂಗೆ ವೆಯ್ಟ್ ಮಾಡ್ತಾಯಿದ್ರು. Hi guys, welcome back to Spandana YouTube channel. ಹಾಗೆ ಮನೆಯಿಂದ ಕಾಲೇಜಿಗೆ ಬರಬೇಕಾದ್ರೆ ಗೊತ್ತಲ್ವಾ, ಮೇಕಪ್ ಎಲ್ಲ ಹಾಳಾಗಿರುತ್ತೆ ಅಂತ ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ನಮ್ಮ ಕಾಲೇಜಲ್ಲಿರೋ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಫಾರ್ ಗರ್ಲ್ಸ್ ಲೇಡೀಸ್ ಕಾರ್ನರ್ಗೆ ಬಂದು ರೆಡಿ ಆದ್ವಿ. ಆಮೇಲೆ ನಮಗೆ ಅಂತ ಬುಕ್ ಮಾಡಿರೋ ಬಸ್ ಹತ್ರ ಹೋದ್ವಿ. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೂಜೆ ಕೂಡ ಮಾಡಿದರು. ಎಲ್ಲರಿಗೂ ಜಾಗ ಇರುತ್ತೆ ಅಂದ್ಕೊಂಡ್ರೆ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಒಂದು ಪ್ರೋಟೀನ್ ಬಾರ್ ತಿಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರಲ್ಲ, ಹಾಡು ಆಡ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ನಾವು ಸೊ ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಫಸ್ಟ್ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇಲ್ಲೇ ಎಲ್ಲ ಸ್ಯಾಟಿಲೈಟ್ಸ್ಗಳು ಪ್ರಿಪೇರ್ ಆಗೋದು, ಬಟ್ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಲ್ಲಿ ವಿಡಿಯೋ ಅಲೋ ಇರಲಿಲ್ಲ. ನಾವು ಒಳಗೆ ಎಂಟರ್ ಆಗ್ತಿದ್ದಂಗೆ ID ಕಾರ್ಡ್ ಕೊಟ್ಟು ಒಳಗಡೆ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಿ ಅವ್ರ ಮ್ಯೂಸಿಯಂ ಕೂಡ ತೋರಿಸಿದ್ರು. ಆಮೇಲೆ ನಾವು ವಾಪಸ್ ಬಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಾವು ಇನ್ನೊಂದು ಡೆಸ್ಟಿನೇಷನ್ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. 30 to 40 ಮಿನಿಟ್ಸ್ ಜರ್ನಿ ಆದಮೇಲೆ ನಾವು ಇನ್ನೊಂದು ಪ್ಲೇಸ್ ಕೂಡ ರೀಚ್ ಆದ್ವಿ. ಈ ಪ್ಲೇಸ್ ಯಾವುದಪ್ಪ ಅಂದರೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್. ನೀವು ಯಾರಾದರೂ ಆರ್ಟ್ ಲವರ್ಸ್ ಆಗಿದ್ದು ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ. ನಾವಿಲ್ಲಿ ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಪಾರ್ಕ್ ಥರ ಇತ್ತು. ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಒಳಗೆ ಹೋಗ್ತಿದ್ದಂಗೆ ಯಾವುದಪ್ಪ ಇದು, ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಮುಂದೆ ಹೋದಾಗ ಗೊತ್ತಾಯಿತು ಫುಲ್ ಚೆಕಿಂಗ್ ನಡೀತಾ ಇತ್ತು, ಪೊಲೀಸವರೆಲ್ಲ ಇದ್ದರು. ಇನ್ನೊಂದು ವಿಷಯ ಏನಂದರೆ ಇಲ್ಲೂ ಕೂಡ ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಎಂಟರ್ ಆಗ್ತಿದ್ದಂಗೆ ರೂಮ್ಸ್ ಇದೆ. ಎವ್ರಿ ರೂಮಲ್ಲೂ ಹಳೆ ಕಾಲದ ಆರ್ಟ್ಸ್ ಇಟ್ಟಿದ್ದಾರೆ. ಯಾರು ಮಾಡಿರೋದು ಆ್ಯಂಡ್ ಯಾವ ಇಯರಲ್ಲಿ ಮಾಡಿರೋದು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ತುಂಬ ಸ್ಪೇಷಿಯಸ್ ಆಗಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಆನ್ ದ ವೇ ಹೋಗ್ತಾ ಇಲ್ಲೊಂದು ದೊಡ್ಡ ಮಿರರ್ ಕಾಣಿಸ್ತು. ಅಫ್ಕೋರ್ಸ್ ಎಲ್ಲರೂ ವಿಡಿಯೋಸ್ ಫೋಟೋಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಹಳೆ ಪೇಂಟಿಂಗ್ಸ್ನ ಫ್ರೇಮ್ ಮಾಡಿ ಎಷ್ಟು ಚೆನ್ನಾಗಿ ಸ್ಪೇಷಿಯಸ್ ರೂಮಲ್ಲಿ ಇಟ್ಟಿದ್ದಾರೆ ಅಂತ. ಎಲ್ಲ ನೋಡಾದ್ಮೇಲೆ ಗರ್ಲ್ಸ್ದು ಒಂದು ಸಣ್ಣ ಫೋಟೋ ಸೆಷನ್. ಆ್ಯಂಡ್ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಕಾಲೇಜ್ ಹತ್ರ. ಹೋಗೋ ದಾರಿನಲ್ಲೇ ಇಲ್ಲಿ ಕ್ಯಾಂಟೀನ್ ಇದೆ ಅಂತ ಗೊತ್ತಾಗಿ ಎಲ್ಲರಿಗೂ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಸೊ ಇಲ್ಲಿರೋರೆಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ನಿಜ ಹೇಳಬೇಕಂದ್ರೆ ಟೇಸ್ಟಿಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ತುಂಬಾ ಜಾಸ್ತಿ ಇತ್ತು. ಆದರೂ ನಾವು ಅಲ್ಲಿ ಹೋಗಿ ಏನು ತಿಂದಿಲ್ಲ ಅಂತ ಆಗಬಾರ್ದು ಅಂತ ನಾವು ಆರ್ಡರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ತಿಂದು ಬಸ್ ಹತ್ತಿ ನಮ್ಮ ಕಾಲೇಜ್ ಹತ್ರ ಕೂಡ ಬಂದ್ವಿ. ಸೊ ಇಲ್ಲಿಂದ ನಾವೆಲ್ಲರೂ ನಮ್ಮ ಮನೆಗೆ ಹೋದ್ವಿ. ಅಷ್ಟೇ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.